ಹುಬ್ಳಿ ವಿಮಾನ ನಿಲ್ದಾಣದಲ್ಲಿ ಆಪರೇಷನ್ ಅಭ್ಯಾಸ್ ಅಂತ ಒಂದು ಆಪರೇಷನ್ ಕೆಳಗಡೆ ಇವತ್ತು ಮಾಕ್ ಡ್ರಿಲ್ ಅನ್ನು ನಾವು ಮಾಡಿದೀವಿ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಜಿಲ್ಲಾಡಳಿತದ ಒಂದು ಕೋಆರ್ಡಿನೇಷನ್ ಇಂದ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಿರೋದು. ಇದು ಎಸ್ಪೆಷಲಿ ನಮಗೆ ಹೊರಗಡೆಯಿಂದ ಏನಾದರೂ ಒಂದು ಅಟ್ಯಾಕ್ ಅನ್ನು ನಮ್ಮ ಏರ್ಪೋರ್ಟ್ ಮೇಲೆ ದಾಳಿ ಆಗಿದಾಗ ಯಾವ ರೀತಿಯಲ್ಲಿ ನಾವು ರೆಸ್ಪಾನ್ಸ್ ಮಾಡಬೇಕು ಎಂಬುದು ಕುರಿತು ಈ ಒಂದು ಮಾಕ್ ಡ್ರಿಲ್ ಅನ್ನು ನಾವು ಮಾಡಿದೀವಿ. ಸೊ ಯಾವುದೋ ಒಂದು ಅಟ್ಯಾಕ್ ಆಗಿದಾಗ ಫೈರ್ ಇನ್ಸಿಡೆಂಟ್ಸ್ಗಳು ಆಗ್ತವೆ, ಸ್ಮೋಕ್ಗಳು ಆಗ್ತವೆ, ಅದನ್ನು ತಾವೆಲ್ಲರೂ ಕೂಡ ಇವತ್ತು ನೋಡಿದಿರಿ. ಸೊ ಆ ಥರ ಹೈ ಸ್ಮೋಕ್ ಎಲ್ಲ ಕೂಡ ಆಗಿದೆ ಸಂದರ್ಭಗಳಲ್ಲಿ ಅಲಾರ್ಮ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡುವ ಮುಖಾಂತರ ಜನರನ್ನು ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇರುವ ಜನಾಂಗವನ್ನು ಎವ್ಯಾಕ್ಯುವೇಟ್ ಮಾಡುವಂಥದ್ದು, ಸೊ ಮಾಸ್ ಆಗಿ ಅವರನ್ನು ಎವ್ಯಾಕ್ಯುವೇಟ್ ಮಾಡುವಂಥದ್ದು, ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಾಗಿರ್ಬೋದು ಹಾಗೂ ಸಾರ್ವಜನಿಕರಾಗಬಹುದು, ಇದು ಒಳಗಡೆ ಇರುವ ಸೆಕ್ಯೂರಿಟಿ ಸ್ಟಾಫ್ ಇರಬಹುದು, ವಿಐಪಿಗಳಾಗಿರ್ಬೋದು, ಅವ್ರಿಗೆ ಎಲ್ಲರಿಗೂ ಕೂಡ ಹೇಗೆ ಇವ್ಯಾಕ್ಯುವೇಟ್ ಮಾಡಬೇಕು ಎಂಬುದು ಕುರಿತು ಇವತ್ತು ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಇವರು ಜಿಲ್ಲಾಡಳಿತದ ವಿವಿಧ ಇಲಾಖೆಗಳು, ಅದು ಫೈರ್ ಡಿಪಾರ್ಟ್ಮೆಂಟು ಮತ್ತೆ ಪೊಲೀಸ್ ಇಲಾಖೆಗಳು, ಹೋಮ್ ಗಾರ್ಡು, ಹೆಲ್ತ್ ಡಿಪಾರ್ಟ್ಮೆಂಟು, ಅವರೆಲ್ಲರ ಕೋಆರ್ಡಿನೇಷನ್ ಇಂದ ನಾವು ಮಾಡಿರೋದು. ಸೊ ಏರ್ಪೋರ್ಟ್ ಅಂದಾಗ ಎರಡು ವಿಷಯಗಳು ಬರ್ತವೆ. ಒಂದು, ನಾವು ಇರುವ ಜನಾಂಗವನ್ನು ಇವ್ಯಾಕ್ಯುವೇಟ್ ಮಾಡಿ ಅವರಿಗೆ ಭದ್ರವಾದ ಒಂದು ಸ್ಥಳದಲ್ಲಿ ಕಳಿಸುವುದು ಹಾಗೂ ಅವರಿಗೆ ಚಿಕಿತ್ಸೆಯನ್ನು ಕೊಡೋದು. ಇನ್ನೊಂದು, ಆಪರೇಷನ್ ರಿಲೇಟೆಡ್ ಆಗಿ ಅವರು ಇಮಿಡಿಯೇಟ್ಲಿ ಅವರು ATC ಕಂಟ್ರೋಲ್ಗೆ ಅವರು ಮಾಹಿತಿಯನ್ನು ನೀಡಿ ಅಲ್ಲಿ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಫ್ಲೈಟ್ಸ್ ಗಳಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ಬೇಕು, ಅದು ಹೇಗೆ ಅದನ್ನು ನಿಲ್ಲಿಸುವಂಥದ್ದು ಮತ್ತೆ ಡೈವರ್ಟ್ ಮಾಡುವಂಥದ್ದು, ಆ ಒಂದು ಕ್ರಮಗಳನ್ನು ಕೂಡ ಆಗಬೇಕು. ಸೊ ಅವರು ಎರಡು ರೀತಿಯ ಒಂದು ಕೆಲಸಗಳನ್ನು ಇವತ್ತು ನಮಗೆ ಮಾಡಿ ತೋರಿಸಿದ್ದಾರೆ. ಸೊ ATC ಕಂಟ್ರೋಲ್ಗೆ ಕೂಡ ಅವರು ಮಾಹಿತಿ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾಡಳಿತಕ್ಕೆ, ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕೂಡ ಕಾಲ್ಗಳನ್ನು ಬಂದ ತಕ್ಷಣ ಅವರು ಬೇರೆ ಬೇರೆ ಇಲಾಖೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ವಿದಿನ್ ಶಾರ್ಟೆಸ್ಟ್ ರೆಸ್ಪಾನ್ಸ್ ಟೈಮ್ ಅಲ್ಲಿ ಎಲ್ಲಾ ಇಲಾಖೆಗಳು ಇವರ ಕೈ ಜೋಡಿಸಿ ಸಾವು ನೋವುಗಳನ್ನು ಕಡಿಮೆ ಮಾಡುವಂಥದ್ದು ಹಾಗೂ ಇಲ್ಲಿ ಸಿಕ್ಕಾಕೊಂಡಿರುವ ಜನರನ್ನು ನಾವು ಹೊರಗಡೆ ಸೇಫ್ ಆಗಿ ತಗೊಂಡು ಹೋಗೋದು ಹೇಗೆ ಎಂಬುದನ್ನು, ಅವರಿಗೆ ಇರುವ ಎಲ್ಲ ಎಕ್ವಿಪ್ಮೆಂಟ್ಸ್ ಗಳನ್ನು ಇವತ್ತು ಅದನ್ನು ಹಾಕಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಸೊ ಇದರಿಂದ ನಾವು ಯಾಕೆ ಈ ತರ ಅಣಕು ಪ್ರದರ್ಶನ ಮಾಡ್ತಾ ಇದೀವಿ ಅಂದ್ರೆ, ಒಂದು, ಸಾರ್ವಜನಿಕರಿಗೆ ಇಂಥ ರೀತಿಯ ಸಂದರ್ಭಗಳಲ್ಲಿಯೂ ಸಹ ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಇದೀವಿ ಎಂಬುದನ್ನು ಒಂದು ಪ್ರದರ್ಶನ ಮಾಡಕ್ಕೆ, ಆಮೇಲೆ ಅಧಿಕಾರಿಗಳು ಕೂಡ ಎಲ್ಲ ಇಲಾಖೆಗಳ ಸಮನ್ವಯ ಹೇಗೆ ಆಗ್ತಾ ಇದೆ, ಎಲ್ಲಿ ಏನಾದರೂ ಕೊರತೆಗಳಿದೆಯಾ ಎಂಬುದನ್ನು ನಾವೇ ಕೂಡ ಅದನ್ನು ಪರಿಶೀಲನೆ ಮಾಡಕ್ಕೆ ಕೂಡ ಒಂದು ಅನುಕೂಲ ಆಗ್ತದೆ. ಮೂರನೇದಾಗಿ, ನಮ್ಮಲ್ಲಿ ಇರುವ ಎಕ್ವಿಪ್ಮೆಂಟ್ಸ್ಗಳು ಏನೇನೆಲ್ಲ ಇದಾವೆ, ಯಾವ ಎಕ್ವಿಪ್ಮೆಂಟ್ಸ್ ಗಳನ್ನು ನಾವು ಉಪಯೋಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಅದೆಲ್ಲ ಸುಸ್ಥಿತಿನಲ್ಲಿ ಇದೆಯಾ. ಉದಾಹರಣೆಗೆ ಇವತ್ತು ಸ್ಮೋಕ್ ಆದ ತಕ್ಷಣ ಆಟೋಮೆಟಿಕ್ ಅಲಾರ್ಮ್ ಸಿಸ್ಟಮ್ ಆನ್ ಆಗಬೇಕಾಗಿತ್ತು. ಸೊ ಅದೆಲ್ಲನೂ ಕೂಡ ನಾವು ಚೆಕ್ ಮಾಡಿಕೊಂಡಿದೀವಿ, ಖಚಿತಪಡಿಸಿಕೊಂಡಿದೀವಿ. ಎಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ರೀವಿಸಿಟ್ ಮಾಡಿ ಸರಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಮಾಕ್ ಡ್ರಿಲ್ಸ್ ಗಳನ್ನು ಮಾಡಿದೀವಿ. ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ವಿವಿಧ ಇಲಾಖೆಗಳು ನಮಗೆ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಈ ಒಂದು ಮಾಕ್ ಡ್ರಿಲ್ ಆಗಿದೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲ, ಅದನ್ನು ಡಿಬ್ರೀಫಿಂಗ್ ಅನ್ನು ನಾವು ಮಾಡ್ತೀವಿ. ಡಿಬ್ರೀಫಿಂಗ್ ಸೆಷನ್ ಅಲ್ಲಿ ನಾವು ಒಂದೊಂದು ಇಲಾಖೆಗೂ ನಾವು ಮಾಡ್ತೀವಿ. ಉದಾಹರಣೆಗೆ ನ್ಯೂನತೆಗಳಂದ್ರೆ ನಾವು ರೆಸ್ಪಾನ್ಸ್ ಟೈಮ್ ಬಗ್ಗೆ ನಾವು ನೋಡ್ತೀವಿ. ಅಂದ್ರೆ ನಾವು ಫೋನ್ ಮಾಡಿದ ಮೇಲೆ ಎಷ್ಟು ಟೈಮ್ ಅಲ್ಲಿ ಅವರು ನಮಗೆ ರೀಚ್ ಆಗಿದ್ದಾರೆ, ಇನ್ನೂ ಕೂಡ ಅದನ್ನು ಕಡಿಮೆ ಮಾಡಿರಬಹುದಾ, ಅಥವಾ ಎಲ್ಲಾದ್ರೂ ಅವರು ಫೋನ್ ಮಾಡಿದ ನಂತರ ಲೇಟ್ ಆಗಿ ಪಿಕಪ್ ಆಗಿತ್ತಾ, ಇಲ್ಲ ಕಂಟ್ರೋಲ್ ರೂಮ್ಗೆ ಅವರು ಮಾಹಿತಿ ಕೊಟ್ಟಿದ ಮೇಲೇನೂ ಬಂದಿಲ್ವಾ, ಈ ರೀತಿಯ ವಿಷಯಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನು ಆದಷ್ಟು ಆ ಒಂದು ರೆಸ್ಪಾನ್ಸ್ ಟೈಮ್ ಅನ್ನು ಕಡಿಮೆ ಮಾಡಿಸಿ ಜನರನ್ನು ಇವ್ಯಾಕ್ಯುವೇಟ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಈ ಒಂದು ಮಾಕ್ ಡ್ರಿಲ್ ನಮಗೆ ಒಂದು ಲರ್ನಿಂಗ್ ಪಾಯಿಂಟ್. ಹೌದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ನಮಗೆ ಡೈರೆಕ್ಷನ್ ಇದೆ. ಸೊ ಈಗ ನಾವು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದ್ರೆ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದನೂ ನಾವು ಈ ತರ ವಿವಿಧ ನಮ್ಮ ವೈಟಲ್ ಇನ್ಸ್ಟಾಲೇಷನ್ಸ್ ಗಳು ಎಲ್ಲಿದ್ದಾವೆ ಅಲ್ಲಿ ಒಂದು ಅಣಕು ಪ್ರದರ್ಶನವನ್ನು ಮಾಡಬೇಕು ಅಂತ ನಾವು 2 ದಿವಸಕ್ಕೆ ಹಿಂದೆ ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ನಾವು ಇದನ್ನು ಮಾಡಿದೀವಿ. ಇವತ್ತು ಏರ್ಪೋರ್ಟ್ ಅಲ್ಲಿ ಮಾಡ್ತಾ ಇದೀವಿ. ಇನ್ನೊಂದು ದಿವಸ ನಾವು ಬ್ಲಾಕ್ ಔಟ್ ಡ್ರಿಲ್ಸ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಸೊ ಹುಬ್ಳಿ ಧಾರವಾಡಲ್ಲಿ. ಸೊ ಅದನ್ನು ಕೂಡ ತಮಗೆ ಮುಂದಿನ ದಿವಸಗಳಲ್ಲಿ ಸಿದ್ಧತೆ ಆದ್ಮೇಲೆ ತಮಗೆ ಮಾಹಿತಿಯನ್ನು ನೀಡ್ತೀವಿ. ಅದೇ ನಾವು ಈಗ ಸದ್ಯಕ್ಕೆ 2 ಕಡೆ ಮಾಡಿದ್ವಿ. ಬ್ಲಾಕ್ ಔಟ್ ಡ್ರಿಲ್ಸ್ ನೆಕ್ಸ್ಟ್ ಮಾಡ್ತೀವಿ, ಅದನ್ನು ತಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.